ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ಮಂತ್ರಿಗಳು ಆಲೋಚನೆಯನ್ನು ಹೇಳಿದ್ದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ರಾವಣನು ತನ್ನ ಮಂತ್ರಿಗಳಾದ ಪ್ರಹಸ್ತಾದಿಗಳೊಡನೆ ಕೇಳಲು ಅವರು ನೀತಿಶಾಸ್ತ್ರ ಜ್ಞಾನವಿಲ್ಲದವರಾದ್ದರಿಂದ ಶತ್ರು ಪಕ್ಷದ ಬಲಾಬಲಗಳನ್ನು ವಿಚಾರಿಸದೆ ಕೈ ಮುಗಿದುಕೊಂಡು ಆತನನ್ನು ಕುರಿತು ವಿಜ್ಞಾಪಿಸಿದರು. ರಾವಣೇಶ್ವರ, ನಮ್ಮ ಬಲಗಳಲ್ಲಿ ಖಡ್ಗ, ಗದೆ, ತ್ರಿಶೂಲ, ಪಟ್ಟಸ, ಮುದ್ಗರ, ತೋಮರ ಮೊದಲಾದ ಆಯುಧಗಳಲ್ಲಿಯೂ ಮಂತ್ರಾಸ್ತ್ರಗಳಲ್ಲಿಯೂ ಮಹಾ ನಿಪುಣರಾದ ರಾಕ್ಷಸರು ಅಪರಿಮಿತವಾಗಿದ್ದಾರೆ. ನೀನು ಏಕೆ ಬೆದರಿ ದುಃಖ ಪಡುತ್ತಿದ್ದೀಯೆ? ನೀನು ಪೂರ್ವದಲ್ಲಿ ಭೋಗವತಿ ಪಟ್ಟಣಕ್ಕೆ ಹೋಗಿ ಸಮಸ್ತ ನಾಗರನ್ನು ಜಯಿಸಿದೆ. ಕೈಲಾಸ ಪರ್ವತದಲ್ಲಿ ಸಮಸ್ತ ಯಕ್ಷ ಬಲದೊಡನೆ ಕೂಡಿದ್ದ ಅಲಕಾಪುರಿಗೆ ಹೋಗಿ ಪರಮೇಶ್ವರನ ಸಖನಾದ ಕುಬೇರನೊಡನೆ ಮಹತ್ತಾದ ಯುದ್ಧವನ್ನು ಮಾಡಿ ಆತನನ್ನು ಜಯಿಸಿ ಆತನ ವಿಮಾನವನ್ನು ತೆಗೆದುಕೊಂಡು ಬಂದೆ. ದಾನವ ಶಿಲ್ಪಿಯಾದ ಮಯನು ಭಯಗೊಳಿಸುವಂತಹ ಶೌರ್ಯವುಳ್ಳ ನಿನ್ನ ಸಖ್ಯವನ್ನು ಬಯಸಿ ತನ್ನ ಕುಮಾರಿಯನ್ನು ನಿನಗೆ ವಿವಾಹ ಮಾಡಿಕೊಟ್ಟನು. ಈ ಕುಂಭೀನಸಿಯು ರಾವಣನ ತಂಗಿ. ಕುಂಭೀನಸಿಯ ಗಂಡನಾದ ಮಧುವೆಂಬ ದಾನವೇಂದ್ರನನ್ನು ನಿಗ್ರಹಿಸಿದೆ. ಅದಲ್ಲದೆ ಪಾತಾಳ ಲೋಕಕ್ಕೆ ಹೋಗಿ ವಾಸುಕಿ, ತಕ್ಷಕ, ಶಂಖ, ಜಟಿ ಎಂಬ ನಾಗನಾಯಕರನ್ನು ಜಯಿಸಿ ನಿನ್ನ ವಶ ಮಾಡಿಕೊಂಡೆ. ಮಹಾಬಲವಂತರಾಗಿ ಅತ್ಯಂತ ಸತ್ವ ಸಾಹಸವುಳ್ಳ ದಾನವರೆಲ್ಲರನ್ನು ನಿನ್ನ ಭುಜ ಬಲದಿಂದ ಜಯಿಸಿದೆ. ರಾಕ್ಷಸೇಶ್ವರ, ನೀನು ಪಾತಾಳ ಲೋಕದಲ್ಲಿ ಚತುರಂಗ ಬಲ ಸಹಿತವಾಗಿದ್ದ ವರುಣನ ಕುಮಾರರೆಲ್ಲರನ್ನೂ ಸೋಲಿಸಿ ಜಯಲಕ್ಷ್ಮಿಯನ್ನು ನೀನೇ ಕೈ ಹಿಡಿದೆ. ಮೃತ್ಯುವಿನೊಡನೆ ಯುದ್ಧವನ್ನು ಮಾಡಿ ಮೃತ್ಯುವನ್ನು ಕಂಗೆಡಿಸಿ ಸಮಸ್ತ ಲೋಕಕ್ಕೂ ಸಂತೋಷವನ್ನು ಉಂಟು ಮಾಡಿದೆ. ಈ ಭೂಮಂಡಲವು ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಅತ್ಯಂತ ಸತ್ವ ಸಾಹಸವುಳ್ಳ ಕ್ಷತ್ರಿಯ ದೊರೆಗಳಿಂದ ಪರಿಪೂರ್ಣವಾಗಿತ್ತು. ಆ ದೊರೆಗಳ ವೀರ್ಯ ಧೈರ್ಯಾದಿ ಗುಣಗಳಿಗೆ ಈ ರಾಮನು ಸ್ವಲ್ಪವಾದರೂ ಸಮಾನನಾಗಲಾರನು. ಅಂಥ ಕ್ಷತ್ರಿಯರನ್ನು ಜಯಿಸಿದ ನಿನಗೆ ಈ ರಾಮನೆಷ್ಟು? ಎಲೈ ರಾವಣೇಶ್ವರ, ಒಂದು ಹುಲು ಕಪಿಯು ಈ ಲಂಕಾಪಟ್ಟಣಕ್ಕೆ ಬಂದು ಮೋಸ ಮಾಡಿ ಹೋಯಿತೆಂಬ ಚಿಂತೆಯನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗಿರು. ಮಹಾಬಲವಂತನಾದ ಇಂದ್ರಜಿತ್ತು ಒಬ್ಬನೇ ಸಮಸ್ತ ಕಪಿಗಳನ್ನು ಯಮಮಂದಿರವನ್ನೈತಿಸುವನು. ಇಂದ್ರಜಿತ್ತು ಈಶ್ವರನನ್ನು ಕುರಿತು ಯಾಗವನ್ನು ಮಾಡಿ ಅನೇಕ ವರಗಳನ್ನು ಪಡೆದವನು. ಈತನು ರಣರಂಗದಲ್ಲಿ ದೇವೇಂದ್ರಾದಿ ದೇವತೆಗಳನ್ನಾದರೂ ಲೆಕ್ಕಿಸನು. ಮೊದಲು ಈತನು ದೇವೇಂದ್ರನನ್ನು ಹಿಡಿತರಲಿಲ್ಲವೇ? ಸೋಮರ, ಶಕ್ತಿ, ಖಡ್ಗಗಳೆಂಬ ಮೀನುಗಳಿಂದ ಪರಿಪೂರ್ಣವಾಗಿ ಆನೆಗಳೆಂಬ ಆಮೆಗಳಿಂದಲೂ ಕುದುರೆಗಳೆಂಬ ಕಪ್ಪೆಗಳಿಂದಲೂ ತುಂಬಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು ಎಂಬ ಮೊಸಳೆಗಳು, ಅಷ್ಟವಸು ಸಪ್ತ ಮರುತ್ತುಗಳೆಂಬ ಸರ್ಪಗಳು, ರಥಗಳೆಂಬ ಮೊಳಲೊಟ್ಟುಗಳು, ಪದಾತಿ ಎಂಬ ಉದಕವು ತುಂಬಿರುವ ದೇವಸೇನೆ ಎಂಬ ಸಮುದ್ರವನ್ನು ಕಲಕಿ ದೇವೇಂದ್ರನನ್ನು ಸೆರೆ ಹಿಡಿದು ತಂದಿದ್ದೀಯೇ. ಬ್ರಹ್ಮದೇವನ ಪ್ರಾರ್ಥನೆಯಂತೆ ಇಂದ್ರನನ್ನು ಸೆರೆಯಿಂದ ಬಿಟ್ಟು ದೇವಲೋಕಕ್ಕೆ ಕಳಿಸಿದ್ದೀಯೇ. ರಾವಣೇಶ್ವರ, ನಿನ್ನ ಕುಮಾರನಾದ ಇಂದ್ರಜಿತ್ತುವನ್ನು ಕಳಿಸಿದರೆ ಆತನು ಆ ರಘುನಾಥನನ್ನು, ಆ ವಾನರ ಬಲಗಳನ್ನು ಲಯವನ್ನೈದಿಸುವನು. ಸಾಧಾರಣ ಮನುಷ್ಯನಾದ ರಾಮನಿಂದ ನಿನಗೆ ಆಪತ್ತು ಬರುವುದೆಂದು ನೀನು ಈ ರೀತಿಯಲ್ಲಿ ಚಿಂತಿಸಬಹುದೇ? ನೀನು ಧೈರ್ಯವನ್ನು ಆಶ್ರಯಿಸಿದರೆ ಶ್ರೀರಾಮನನ್ನು ಕೊಂದು ಜಯಲಕ್ಷ್ಮಿಯನ್ನು ಪಡೆಯುವೆ. ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ಹೇಳಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.